ಯಾವುದೇ ಕಾರಣಕ್ಕೂ ತನಿಖೆಯಲ್ಲಿ ಯಾರೂ ಹಸ್ತಕ್ಷೇಪ ಮಾಡಬಾರದು. ತನಿಖೆ ನಿರ್ಭೀತಿಯಿಂದ ನಡೀಬೇಕು ಮತ್ತು ನಿಷ್ಪಕ್ಷಪಾತವಾಗಿ ನಡೀಬೇಕು. ಈ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಜನರ ನಂಬಿಕೆ ಹುಸಿಯಾಗಬಾರ್ದು. ಈಗಾಗಲೇ ಧರ್ಮಸ್ಥಳದ ಪ್ರಕರಣದಲ್ಲಿ ಸಾಕಷ್ಟು ಪ್ರತಿಭಟನೆಗಳು, ಹೋರಾಟಗಳು ದೀರ್ಘಕಾಲದಿಂದ ನಡ್ಕೊಳ್ತಾ ಬರ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ನಡೆದಿರುವಂತಹ ದುರಂತ ಪ್ರಕರಣಗಳಿಗೆ ಯಾರು ಒಬ್ಬ ಪ್ರಮುಖ ಸಾಕ್ಷಿದಾರ ಆಗಿದ್ದಾನೆ ಆತನೇ ಸ್ವತಃ ಇವತ್ತು ಬಂದು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅಂದರೆ ಆತ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಿನಲ್ಲಿ ತನ್ನ ವಕಾಲತ್ತನ್ನು ಹಾಕುವ ಮೂಲಕ ಆತ ಇಲ್ಲಿಗೆ ಬಂದಿರುವಂಥದ್ದು ಮತ್ತು ಸೆಕ್ಷನ್ 164 ಪ್ರಕಾರ ಅವನಿಗೆ ಆ ಒಂದು ತನಿಖೆ ಮಾಡೋದಕ್ಕೆ ಈಗಾಗಲೇ ಅದು ಆದೇಶ ಮಾಡಿದೆ. ಸೊ ಪ್ರಥಮವಾಗಿ ನಾವು ಈ SITಯನ್ನು ರಚನೆ ಮಾಡಿರುವಂಥ ಸರ್ಕಾರವನ್ನು ಅಭಿನಂದಿಸಬೇಕು. ನಾವು ಇದನ್ನು ಸ್ವಾಗತಿಸಬೇಕು. ಆ ಹಿನ್ನೆಲೆಯಲ್ಲಿ ಈಗ SIT ತನಿಖೆಗೆ ಸರ್ಕಾರ ಆದೇಶ ಮಾಡಿದೆ. SIT ಅಧಿಕಾರಿಗಳು ಈಗಾಗಲೇ ತಮ್ಮ ಒಂದು ವಿಚಾರಣೆಯನ್ನು ಶುರು ಮಾಡಿದ್ದಾರೆ. ಸೊ ನಾನು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ಯಾವುದೇ ಕಾರಣಕ್ಕೂ ತನಿಖೆಯಲ್ಲಿ ಯಾರೂ ಹಸ್ತಕ್ಷೇಪ ಮಾಡಬಾರದು. ತನಿಖೆ ನಿರ್ಭೀತಿಯಿಂದ ನಡೀಬೇಕು ಮತ್ತು ನಿಷ್ಪಕ್ಷಪಾತವಾಗಿ ನಡೀಬೇಕು. ಯಾಕಂದರೆ ಅಧಿಕಾರಿಗಳು ಕೂಡ ಸಮರ್ಥರಿದ್ದಾರೆ. ಈಗ ಗೌರಿ ಲಂಕೇಶ್ ಪ್ರಕರಣದಲ್ಲಿ ಯಾರು ತನಿಖಾಧಿಕಾರಿಯಾಗಿದ್ದರು, ಅನುಚೇತ್ರವರು ಇದರಲ್ಲೂ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಭರವಸೆ ಇದೆ, ಇದರಿಂದ ಏನಾದರೂ ಸತ್ಯ ಹೊರಗಡೆ ಬರ್ಬೋದು ಅಂತ ಹೇಳಿ. ಹಾಗಾಗಿ ವಿಶೇಷವಾಗಿ ಪೊಲೀಸ್ ವ್ಯವಸ್ಥೆ ಇದರಲ್ಲಿ ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಡ್ಕೋಬೇಕು ಮತ್ತು ವಿಚಾರಣೆಯನ್ನು ಅತ್ಯಂತ ಸಮರ್ಥವಾಗಿ ನಡೆಸ್ಕೊಳ್ಬೇಕು. ಏನು SITಯನ್ನು ರಚನೆ ಮಾಡಿದೆ ಅದನ್ನು ಸ್ವಾಗತಿಸ್ತೇನೆ. ಮತ್ತು ಈ ತನಿಖೆ ಪೂರ್ಣ ಆಗೋವರೆಗೂ ಯಾರು ದೂರುದಾರ ಇದ್ದಾನೆ ಅವನಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡಬೇಕು, ಆ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಸಂಗ್ರಹಿಸಿ ಸಂರಕ್ಷಿಸಬೇಕು. ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರ ಇಟ್ಟಿರುವಂಥ ಹೆಜ್ಜೆ ಅತ್ಯಂತ ದೃಢವಾದಂಥ ಹೆಜ್ಜೆಯನ್ನು ಸರ್ಕಾರ ಇಟ್ಟಿದೆ. ಸರ್ಕಾರದ ಇದನ್ನು ನಾವು ಶ್ಲಾಘಿಸಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಸತ್ಯ ಹೊರಗಡೆ ಬರಲಿ.